ಎನ್ ಡಿ ಎ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಂದನೆ ಆ ಸಂದರ್ಭದಲ್ಲಿ ಸಿಗಲಿಲ್ಲ. ತಮಗೆಲ್ಲ ಗೊತ್ತಿದ್ದಂಥದ್ದು ಕ್ಷೇತ್ರ ಮರು ವಿಂಗಡಣೆ 2001ರ ಜನಗಣತಿಯ ಆಧಾರದ ಮೇಲೆ 2008ರಲ್ಲಿ ಜಾರಿಗೆ ಬಂತು. ಅದರ ಅವಧಿ 10 ವರ್ಷ. 2018ರಲ್ಲಿ ಮತ್ತೆ ಎನ್ ಡಿ ಎ ಸರ್ಕಾರ ಅದನ್ನು ಮತ್ತೊಂದು 10 ವರ್ಷದ ಅವಧಿಗೆ ವಿಸ್ತರಿಸಿದರು. ಆ ಕ್ಷೇತ್ರ ಮರು ವಿಂಗಡಣೆಯ ಅವಧಿ 2028ಕ್ಕೆ ಮುಗಿಬೇಕಾಗಿದೆ. 2019ರ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಆಗಬೇಕಂತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷದ್ದು, ಅನೇಕ ಹಿರಿಯ ಮುಖಂಡರ ಪ್ರಯತ್ನ, ಕಡೆಗೆ 2024ರಲ್ಲಾದರೂ ತರಲೇಬೇಕಂತ ಸತತವಾಗಿ ಒತ್ತಾಯದ ಕಾರಣ 2023ರಲ್ಲಿ ಒಂದು ಬಿಲ್ಲನ್ನು ಮಂಡನೆ ಮಾಡ್ತಾರೆ ಎನ್ ಡಿ ಎ ಸರ್ಕಾರ. ರಾಜ್ಯಗಳ ವಿಧಾನಸಭೆಯಲ್ಲಿ ಮತ್ತು ಕೇಂದ್ರದ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು ಅಂತ ಹೇಳಿ ಒಂದು ಕಾಯ್ದೆ ತರಲಿಕ್ಕೆ ಬಿಲ್ಲನ್ನು ಮಂಡನೆ ಮಾಡ್ತಾರೆ. 2024ರ ಚುನಾವಣೆಯಲ್ಲಿ ಮಹಿಳೆಯರಿಗೆ ನಾವು ಮೀಸಲಾತಿ ಕೊಟ್ಟೇ ಬಿಟ್ಟು ಅನ್ನೋ ರೀತಿಯಲ್ಲಿ ಭಾಷಣ ಮಾಡಿ ಮಹಿಳಾ ವರ್ಗಕ್ಕೆ ದಾರಿ ತಪ್ಪಿಸುವಂಥ ಪ್ರಯತ್ನವೂ ಕೂಡ ಈ BJP ಸರ್ಕಾರ ಪ್ರಧಾನಮಂತ್ರಿಗಳು ಮಾಡಿದ್ದನ್ನು ತಮ್ಮೆಲ್ಲರ ಗಮನಕ್ಕೂ ಇದೆ. 2023ರ ಈ ಕಡತ ಕಾಯ್ದೆ ಬಿಲ್ಲು ಸರ್ವಾನುಮತದಿಂದ ಅಂಗೀಕರಿಸ್ತಾರೆ. ಆದರೆ ಮಹಿಳಾ ಮೀಸಲಾತಿ, 2026ರ ಜನಗಣತಿ, ಕ್ಷೇತ್ರ ಮರು ವಿಂಗಡಣೆ ಇದನ್ನು 3 ಒಟ್ಟುಗೂಡಿಸಿ ಅಲ್ಲಿ ಬಿಲ್ ಪಾಸ್ ಆಗ್ತದೆ. 2011ರ ನಂತರ 2021ಕ್ಕೆ ಜನಗಣತಿ ಆಗಬೇಕಾಗಿತ್ತು. ಅದು ಆಗದೇ ಇರೋ ಕಾರಣದಿಂದ 23ರಲ್ಲಿ ಇವರು ಜನಗಣತಿ ಅಂತ ಅಷ್ಟೇ ಹೇಳ್ತಾರೆ ಮತ್ತು ಕ್ಷೇತ್ರ ವಿಂಗಡಣೆ ಇದನ್ನು ಎರಡೂ ಮಾಡಿ ಮಹಿಳಾ ಮೀಸಲಾತಿ ಜಾರಿಗೆ ತರ್ತೇವಂತ ಕಾಯ್ದೆಯೂ ಕೂಡ ಸರ್ವಾನುಮತದಿಂದ ಲೋಕಸಭೆಯಲ್ಲಿ ಅಂಗೀಕಾರ ಆಗ್ತದೆ. 24ರ ಚುನಾವಣೆ ಆಯಿತು. 2 ವರ್ಷಗಳ ಕಳೀತಾ ಬಂತು. ಯಾವುದೇ ರೀತಿ ಈ ನಿಟ್ಟಿನಲ್ಲಿ ಅವರ ಪ್ರಯತ್ನನೇ ಆಗಲಿಲ್ಲ. 2024ಕ್ಕೆ ಸರ್ಕಾರ ರಚನೆ ಆದ ತಕ್ಷಣ ಜನಗಣತಿ ಪ್ರಾರಂಭ ಮಾಡಬೇಕಾಗಿತ್ತು. ಅವರು 2 ವರ್ಷ ಕಾಲಹರಣ ಮಾಡಿದರು. ಈಗ ಜನಗಣತಿಯ ಒಂದು ಮನೆಗಳ ಗುರುತಿಸ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದರ ನಡುವೆ ಪಂಚರಾಜ್ಯಗಳ ಚುನಾವಣೆ ಇರತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯರ ಭಾವನೆಗಳನ್ನು ದುರುಪಯೋಗ ಪಡಿಸ್ಕೊಂಡು ರಾಜಕೀಯ ಲಾಭ ಪಡಿಲಿಕ್ಕೆ ಅರ್ಥ ಇರತಕ್ಕಂಥ ರೀತಿಯಲ್ಲಿ 2023ಕ್ಕೆ ಅಂಗೀಕಾರ ಆದಂಥ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಕೆಲವು ಬದಲಾವಣೆ ಮಾಡಿ ತರಲಿಕ್ಕೆ ಪ್ರಯತ್ನ ಪಟ್ಟರು. ಕಾಂಗ್ರೆಸ್ ಪಕ್ಷ ಅವತ್ತಿಂದನೂ ಕೂಡ ಹೇಳ್ತಾ ಇದೆ 2011ರ ನಂತರ ಜನಗಣತಿ ಆಗಿಲ್ಲ. ಮಾನ್ಯ ಪ್ರಧಾನಮಂತ್ರಿಗಳು ಈ ಬಾರಿ ವಿಶೇಷವಾಗಿ ಡಿಜಿಟಲ್ ಮುಖಾಂತರ ಕೇವಲ ಜನಗಣತಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಜಾತಿ ಗಣತಿನೂ ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ಇವತ್ತು ಫಾರ್ಮ್ಯಾಟ್ ಮಾಡ್ತಕ್ಕಂಥದ್ದು, ಡಿಜಿಟಲ್ ಫಾರ್ಮ್ಯಾಟ್ ಮಾಡ್ತಕ್ಕಂಥದ್ರಲ್ಲಿ ಕೂಡ ಈ ಎಲ್ಲ ಅಂಶಗಳು ಸೇರಿಕೊಂಡಿದ್ದಾವೆ. ಜಾತಿ ಗಣತಿಯ ಆಧಾರದ ಮೇಲೆ ಯಾವ ವರ್ಗ ಆರ್ಥಿಕವಾಗಿ ಹಿಂದುಳಿದ ವರ್ಗ ಇದೆ, ಅದರ ಸಂಖ್ಯೆ ಎಷ್ಟು, ಯಾವ್ಯಾವ ಜಾತಿಗಳು ಆ ಪಟ್ಟಿಯಲ್ಲಿ ಸೇರ್ಕೊತವೆ. ನಮ್ಮ ದೇಶದಲ್ಲಿ
ಅತಿ ದೊಡ್ಡ ಮಟ್ಟದ ಸಂಖ್ಯೆ ಆಗ್ತಕ್ಕಂಥದ್ದು ಹಿಂದುಳಿದ ವರ್ಗ. ತದನಂತರ ಪರಿಶಿಷ್ಟ ಜಾತಿ, ಅದಾದ ಮೇಲೆ ಅಲ್ಪಸಂಖ್ಯಾತರು, ಅದಾದ ಮೇಲೆ ಪರಿಶಿಷ್ಟ ಪಂಗಡ, ಅದಾದ ಮೇಲೆ ಇತರೆ ಮುಂದುವರೆದ ಸಮಾಜಗಳು. ಈ ರೀತಿ ಎಲ್ಲ ವರ್ಗಗಳ ಸಂಖ್ಯೆ ಭಾಳ ಆಳವಾಗಿ ಸಿಗೋದರಿಂದ ಯಾವ ರೀತಿ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗ ಹಿಂದುಳಿದ ವರ್ಗಗಳಿಗೂ ಕೂಡ ಮೀಸಲಾತಿಗಳು ಇದ್ದಾವೆ, ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಕ್ಕೂ ಕೂಡ ಇವತ್ತು ಮೀಸಲಾತಿ ಇದ್ದಾವೆ. ಆ ರೀತಿ ಇಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥದ್ದು ಅನಿವಾರ್ಯ ಇರುವುದರಿಂದ ಅದನ್ನು ಹೇಳಿದರೆ ಅದು ಸಂವಿಧಾನದಲ್ಲಿ ನಮಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಸಂವಿಧಾನದಲ್ಲಿ ಯಾವ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ, ಕಾಲಕ್ರಮೇಣವಾಗಿ ದೇಶದ ಹಿತಕ್ಕಾಗಿ ಎಲ್ಲ ವರ್ಗದವ್ರನ್ನ ಅವಕಾಶ ಕೊಡಲಿಕ್ಕೇ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡತಕ್ಕಂಥ ಅವಕಾಶಗಳು ಕೂಡ ಕಲ್ಪಿಸಲಾಗಿದೆ.